ಯಾರಪ್ಪ ನೀನು? ಮೇಡಮ್ ನಾವು ಗೌರ್ಮೆಂಟ್ ಕಡೆಯಿಂದ ಸೆನ್ಸಸ್ಗೆ ಬಂದಿದ್ದೀವಿ ಮೇಡಮ್. ಹೌದಾ, ಬನ್ನಿಯಪ್ಪ ಒಳಗಡೆ ಕೂತ್ಕೊಳ್ಳಿ ಬನ್ನಿ. ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ಸುಶ್ ಅಂತ. ಹಾ, ಸುಶ್ ಅಂತನಾ? ಮೇಡಮ್ ನೀವು ನೋಡಕ್ ಹಳೆ ಕಾಲದವ್ರು ಇದ್ದಂಗಿದ್ದೀರಾ, ಮಾಡರ್ನ್ ಹೆಸರು ಇಟ್ಕೊಂಡಿದ್ದೀರಾ. ಏನಂದೆ? ನಾನು ನೋಡಕ್ ಹಳೆ ಕಾಲದ ಹೆಂಗ್ಸ್ ತರ ಕಾಣಿಸ್ತಿದ್ದೀನ? ಮೇಡಮ್ ಇವ್ರ ಹೆಸರು ಕೇಳಿದೆ ಮೇಡಮ್, ಸುಶ್ ಅಂತ ಹೇಳಿದ್ರು, ಅದಕ್ಕೆ ನಿಮ್ ಒರಿಜಿನಲ್ ಹೆಸರು ಹೇಳು ಅಂದ್ರೆ ಹೊಡಿತಾ ಇದಾರೆ ಮೇಡಮ್. ಸುಶ್ ಅಂತ ಹೇಳಿದ್ಲಾ? ಅವಳ ಹೆಸರು ಸುಶೀಲಮ್ಮ ಅಂತ. ಓ, ಸುಶೀಲಮ್ಮನಾ? ಮೇಡಮ್ ಹಂಗೆ ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರ ಪಿಂಕಿ. ಮೌ ಇವತ್ತು ನಾಳೆ ಸಾಯ ಅಷ್ಟು ವಯಸ್ಸಾಗೈತೆ, ಮುದ್ಕಿ ನೀನು ಪಿಂಕಿ ಅಂತ ಹೆಸರು ಇಟ್ಕೊಂಡಿದ್ಯಾ. ನೀನ್ ಒರಿಜಿನಲ್ ಹೆಸರು ಹೇಳ ಮೌ. ಹೆಸರು ಕೇಳಿದಕ್ಕೆ ಹಿಂಗ್ ಹೊಡೆದ್ರಿ. ಇನ್ನು ಏಜ್ ಎಷ್ಟು ಅಂತ ಕೇಳಿದ್ರೆ ನನ್ನ ಸಾಯಿಸೇ ಬಿಡ್ಬೋದು. ಮೇಡಮ್ ಒಂದ್ ಕೆಲಸ ಮಾಡಿ ಮೇಡಮ್, ನಿಮ್ ಡೀಟೇಲ್ಸ್ನೆಲ್ಲ ಟೈಪ್ ಮಾಡಿ ನನ್ನ ವಾಟ್ಸ್ಆಪ್ಗೆ ಮೆಸೇಜ್ ಮಾಡ್ಬಿಡಿ ಮೇಡಮ್. ನಂಗೆ ಟೈಪಿಂಗ್ ಬರೋಲ್ಲ. ಮೇಡಮ್ ಟೈಪ್ ಮಾಡೋದು ಕಷ್ಟ ಏನಿಲ್ಲ ಮೇಡಮ್, ಪ್ಲೇ ಸ್ಟೋರ್ಗೆ ಹೋಗಿ ದೇಶ್ ಕನ್ನಡ ಕೀಬೋರ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೈಪ್ ಮಾಡಕ್ಕೆ ಬರಲ್ಲ ಅಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡೋದು? ಮೇಡಮ್ ನಿಮ್ಗೆ ಟೈಪ್ ಮಾಡಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಮೇಡಮ್, ಇದರಲ್ಲಿ ಕನ್ನಡ ಇಂಗ್ಲಿಷ್ ವಾಯ್ಸ್ ಟೈಪಿಂಗ್ ಇದೆ. ಹೌದಾ? ಹೌದು ಮೇಡಮ್, ಒಂದೇ ಕ್ಲಿಕ್ ಅಲ್ಲಿ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಬಹುದು. ನೋಡಿ, ಪ್ಲೇ ಸ್ಟೋರ್ಗೆ ಹೋಗಿ ದೇಶ್ ಕನ್ನಡ ಕೀಬೋರ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಲ್ದೇನೆ ಇದರಲ್ಲಿ ಕನ್ನಡ ವಾಯ್ಸ್ ಟೈಪಿಂಗ್ ಮತ್ತೆ ಇಂಗ್ಲಿಷ್ ವಾಯ್ಸ್ ಟೈಪಿಂಗ್ ಕೂಡ ಅವೈಲೇಬಲ್ ಇದೆ. ಹಾಗೆ ನಮ್ಮ ಲವ್ಡ್ ಒನ್ಸ್ಗೆ ನಮ್ಗೆ ಇಷ್ಟ ಆಗಿರೋ ತರ ಸ್ಟಿಕ್ಕರ್ ನ ಕ್ರಿಯೇಟ್ ಮಾಡಿ ಕಳಿಸಬಹುದು. ಅಷ್ಟೇ ಅಲ್ಲದೆ ಡೆಕೋರೇಟಿವ್ ಇಂಗ್ಲಿಷ್ ಫಾಂಟ್ಸ್ ಕೂಡ ಅವೈಲೇಬಲ್ ಇದೆ. ಹೌದಾ? ನಾವ್ ಇವಾಗ್ಲೇ ಡೌನ್ಲೋಡ್ ಮಾಡ್ಕೊಂತೀವಿ. A few minutes later. ನನ್ನ ಹೆಸರು ಪಿಂಕಿ ಅಂತ, ಏಜ್ ಸ್ವೀಟ್ 16. ನೀವು ಕೂಡ ದೇಶ್ ಕನ್ನಡ ಕೀಬೋರ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಬೇಕಾ? ಹಾಗಾದ್ರೆ ಕೆಳಗಡೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.